ಏನೇ ಬಾರೆ ಬಾ ಬಾರೇ ಬಾ ಈಗ ಬಂದ್ಯಾ ಒಂದು ಸುಂದರವಾಗಿರುವಂತ ದೆವ್ವ ಪಕ್ಕದಲ್ಲಿ ಕೂತ್ಕೊಂಡು ಮಿಡ್ ನೈಟ್ ಅಲ್ಲಿ ಲಾಕ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ? ಕೂರ್ಸ್ಕೊತೀನಿ. ನಿಮ್ಮ ಅಂತರಂಗ ಶುದ್ಧಿ ಮಾಡ್ಕೊಂಡು ಹೇಳಿ ನಿಮ್ ಕ್ರಶ್ ಯಾರು ಅಂತ. ಬಾಳ್ ದೂರಿಂದ ಬಂದಿದ್ದೀನಪ್ಪ, ಅವಂತ ಕೊಡ್ತಾವ ಸುಮ್ಮನೆ ನಿಂತ ಎಲ್ಲ ಬೋಸ್ಕೊಳ್ಳೆ. We don't make movies to make money. We make money to do more movies. ನಮ್ಮ ಸಿನಿಮಾ ನವೆಂಬರ್ 29ನೇ ತಾರೀಕು ನಿಮ್ಮ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಸುಮಾರು 4.5 ದಶಕಗಳ ಮುಂಚೆ ಒಂದು ಮೂವಿ ಮತ್ತೆ ಒಂದು ಶೀರ್ಷಿಕೆ ತುಂಬಾನೇ ಸೌಂಡ್ ಮಾಡಿತ್ತು. ಅಂಡ್ ಇವಾಗ ಅದೇ ರೀತಿಯಾದಂತ ಒಂದು ಸೌಂಡ್ ಮಾಡೋದಕ್ಕೆ ಒಂದು ಹೊಸ ಚಿತ್ರತಂಡ ರೆಡಿಯಾಗಿ ನಮ್ಮ ಜೊತೆಗೆ ಇದ್ದಾರೆ. ಸೊ ಇವಾಗ ಅವ್ರನ್ನೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡೋಣ. ಶೀರ್ಷಿಕೆಯನ್ನ ಕೇಳ್ತಾ ಇದ್ರೇನೆ ಕೆಲವರು ಆವಾಗ ಭಯ ಪಡ್ತಾ ಇದ್ರು. ಸೊ ಇವಾಗ್ಲೂ ಕೂಡ ಭಯ ಪಡುವಂತ ಒಂದು ಮೂವಿನ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ. ನಾನಿನ್ನ ಬಿಡಲಾರೆ ಚಿತ್ರತಂಡ ನನ್ನ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಡೈರೆಕ್ಟರ್ನ ವೆಲ್ಕಮ್ ಮಾಡೋಣ. ನವೀನ್ ಅವ್ರಿಗೆ ಸ್ವಾಗತ. ನಮಸ್ಕಾರ. ಸೊ ಆರ್ಟಿಸ್ಟ್ ಸೀರುಂಡೆ ರಘು ಅವ್ರಿಗೂ ನಮಸ್ಕಾರ, ಸ್ವಾಗತ. ಹಾಗೇನೆ ಪಂಚಿ ಅವ್ರಿಗೆ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಅಂಡ್ ಅಂಬಾಲಿ ಭಾರತಿ ಅವ್ರಿಗೂ ಕೂಡ ನಮಸ್ಕಾರ. ನಮಸ್ತೆ ಸರ್. ಎಸ್. ಸೊ ಈ ಮೂವಿಯಿಂದ ನೀವು ಅಂಬಾನಿ ಭಾರತಿ ಆದ್ರೂ ಕೂಡ ತಪ್ಪೇನಲ್ಲ. ಸೊ ಅದೊಂದ್ ಸ್ವಲ್ಪ ಚೇಂಜ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಆಗ್ಲಿ, ಎಲ್ಲಾ ಒಂದು ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಟೀಸರ್ ನಲ್ಲಿ. ಆ ಒಂದು ಕ್ವಾಲಿಟಿ ಇದೆ, ಆ ಒಂದು ಕಥೆಯಲ್ಲೂ ಕೂಡ ಅದೇ ರೀತಿಯಾದಂತ ಒಂದು ಹೋಲ್ಡ್ ಇರೋದ್ರಿಂದ. ಬಟ್ ಆಲ್ರೆಡಿ ಈ ಒಂದು ಟೈಟಲ್ ಮತ್ತೆ ಸೇಮ್ ಒಂದು ಜಾನರ್ ನ ಒಂದು ಮೂವಿ ಬಂದಿತ್ತು ಇಂಡಸ್ಟ್ರಿನಲ್ಲಿ. ಸೊ ಅದೇ ರೀತಿಯಾದಂತ ಒಂದು ಮೂವಿನ ಮತ್ತೆ ಆಫ್ಟರ್ 45 ಇಯರ್ಸ್ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಜನ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಹೇಗೆ ಸರ್? ಸರ್, ಖಂಡಿತ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ನಂಬಿಕೆ ಇದೆ. ಖಂಡಿತವಾಗ್ಲೂ ಆ ಒಂದು ನಂಬಿಕೆ ನಮಗ್ ಬಂದ್ಮೇಲೆ ನಾವು ಮೂವಿ ಏನ್ ಟೇಕ್ ಆಫ್ ಮಾಡಿದ್ದು. ಓಕೆ. ನಾನಿನ್ನ ಬಿಡಲಾರ ನೀವು ಹೇಳ್ದಂಗೆ 45 ಇಯರ್ಸ್ ಆಗಿ ಬಂತು. ಯಾಕಂದ್ರೆ 1979 ಅಲ್ಲಿ ಸಿನಿಮಾ ರಿಲೀಸ್ ಆಗಿ ಅನಂತನಾಗ್ ಸರ್, ಲಕ್ಷ್ಮೀ ಮೇಡಮ್, ಯಾಕಂದ್ರೆ ಎಲ್ಲರಿಗೂ ಗೊತ್ತು ಕರ್ನಾಟಕದಲ್ಲಿ ಈಗಲೂ ದೊಡ್ಡವರಿಂದ ಚಿಕ್ಕ ಮಕ್ಕಳಿಂದವರೆಗೂ ಕೇಳಿದ್ರು ಯಾವ್ದು ಬೆಸ್ಟ್ ನಿಮ್ಗೆ ಫೇವ್ರೆಟ್ ಹಾರರ್ ಸಿನಿಮಾ ಯಾವ್ದಪ್ಪ ಅಂದ್ರೆ ನಾನಿನ್ನ ಬಿಡಲಾರೆ. ಅದು ಈಗಲೂ ಕೂಡ ಈಗಿನ ಜನರೇಷನ್ಗೂ ಕೂಡ ತಲುಪ್ತಾ ಇದೆ. ಅನಂತನಾಗ್ ಸರ್ದು ಕೆಲವು ಟ್ರೋಲ್ ಪೇಜಸ್ ಎಲ್ಲ ಬರ್ತಾ ಇರುತ್ತೆ. ಅದೊಂದು ಹಾಲ್ ತಗೊಂಡ್ ಈಗ ಬಂದ್ಯಾ ಅದು ಅದೆಲ್ಲ. ಆಮೇಲೆ ಎವರ್ ಗ್ರೀನ್ ಸಾಂಗ್ ಅದು ಬಿಡನುವಿನ ಪಾದ ರಾಯರ ಸಾಂಗು, ಅದೆಲ್ಲ ಒಂಥರ ಯಾವಾಗ್ಲೂ ಕೂಡ ಅದು ಎವರ್ ಗ್ರೀನ್ ಸಿನಿಮಾ. ಅದು ಆ ಒಂದು ಟೈಟ್ಲ್ ಇಟ್ಕೊಂಡು ನಾವು ನಾನಿನ್ನ ಬಿಡಲಾರೆ ಮಾಡ್ತಿದೀವಿ ಅಂತಂದಾಗ ಅದು ಫಸ್ಟ್ ಆಫ್ ಆಲ್ ನಮ್ಗೆ ನಮ್ಮ ಕತೆ ಮೇಲಿರೋ ಒಂದು ನಂಬಿಕೆ ಸರ್. ನಾವು ಯಾಕಂದ್ರೆ ಆ ಟೈಟ್ಲ್ಗೆ ನಮಗೂ ಒಂದು ಆ ಟೈಟ್ಲ್ ಇಡ್ಬೇಕಾದ್ರೆ ನಮ್ಗೊಂದು ಭಯನೂ ಇತ್ತು. ನಾವು ಫಸ್ಟ್ ಎಲ್ಲ ಡಿಸ್ಕಸ್ ಮಾಡಿದಾಗ ಆಕ್ಚುಲಿ ಮುಂಚೆ ಯಾವ್ದೋ ಒಂದು ಬೇರೆ ಟೈಟಲ್ ಇತ್ತು ನಮ್ಗೆ. ಆ ಸೀನ್ ನಾವು ಮಾಡ್ತಾ ಯಾಕಂದ್ರೆ ಸ್ಕ್ರೀನ್ ಪ್ಲೇ ಚೇಂಜ್ ಆಗ್ತಾ ಹೋಗ್ದಂಗೆ, ಯಾಕಂದ್ರೆ ತುಂಬಾ ಪೇಪರ್ ವರ್ಕ್ ಮಾಡಿದೀವಿ. ಯಾಕಂದ್ರೆ ಪ್ರೀ ಪ್ರೊಡಕ್ಷನ್ ವರ್ಕ್. ನಾವು ಹೊಸ ಟೀಮ್ ಅಂತ ಬಂದಾಗ ಆಡಿಯನ್ಸ್ಗೆ ಏನೋ ಒಂದು 10ರಲ್ಲಿ ಒಂದು ತರ ನಾವು ಸಿನಿಮಾ ಮಾಡೋದು ಬೇಡ, ಎಷ್ಟು ಟೈಮ್ ಆದ್ರೂ ಪರವಾಗಿಲ್ಲ. ಸ್ಕ್ರಿಪ್ಟ್ ವರ್ಕ್ಗೆ ತುಂಬಾ ನಾವು ಪ್ರಾಮುಖ್ಯತೆ ಕೊಟ್ಟು ಆಸ್ ಎ ಡೈರೆಕ್ಟರ್ ಆಗಿ ನಾನು ತುಂಬಾ ವರ್ಕ್ ಮಾಡ್ಕೊ ಅದ್ರ ಬಗ್ಗೆ ತುಂಬಾ ಡೀಟೇಲಿಂಗ್ ಹೋಗಿ ಮಾಡ್ಕೊಂಡಿದ್ವಿ. ಆಮೇಲೆ ಸ್ಕ್ರಿಪ್ಟ್ ಮಾಡ್ತಾ ಇದೇನೋ ಇಟ್ಟಿರೋ ಟೈಟ್ಲ್ ಬೇಡ, ಚೆನ್ನಾಗಿ ಅನಿಸ್ತಿಲ್ಲ, ಬೇರೆನೋ ಟೈಟ್ಲ್ ಬೇಕು ಅಂತಂದಾಗ ಅದನ್ನ ನಾನಿನ್ನ ಬಿಡಲಾರೆ ಅಂತ ಒಂದು ಫ್ಲಾಶ್ ಆದಾಗ ಓಕೆ ಇದನ್ನ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಫಿಕ್ಸ್ ಮಾಡ್ಕೊಂಡು ನಮ್ಮ ಟೀಮ್ ಎಲ್ಲ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ. ಎಲ್ಲರೂ ತುಂಬಾ ಎಕ್ಸೈಟ್ ಆದ್ರು. ಓಕೆ, ನಮ್ಮ ಸ್ಕ್ರಿಪ್ಟ್ಗೆ ನಾವು ಮಾಡ್ಕೊಂಡಿರೋ ಕತೆಗೆ ಇದೇ ಸೂಕ್ತವಾದ ಟೈಟಲ್ ಅಂತ. ಬಟ್ ಹಂಗಂದು ಏನೋ ಹೊಸ ಟೈಟ್ಲ್ ಆದ್ರೆ ತಗೊಂಡು ಹೋಗ್ಬಿಟ್ಟು ಏನೋ ರಿಜಿಸ್ಟರ್ ಮಾಡಿ ಮಾಡ್ಬೋದು, ಅದಕ್ಕೇನು ಆ ಥರ ಪ್ರಾಬ್ಲಮ್ ಇರಲ್ಲ. ಬಟ್ ನಾನಿನ್ನ ಬಿಡಲಾರೆ ಅನ್ನೋದು ಅಂತ ವೆಯ್ಟೇಜ್ ಇರ್ತಕ್ಕಂಥ ಸಿನಿಮಾ. ಯಾಕಂದ್ರೆ ಅಲ್ಲಿ ಎಲ್ಲರಿಗೂ ಗೊತ್ತಿರೋದು ನಾನಿನ್ನ ಬಿಡಲಾರೆ ಅಂತಂದ್ರೆ ಎಷ್ಟು ಅದು ಪವರ್ಫುಲ್ ಟೈಟಲ್ ಅಂತ. ಬಟ್ ಆ ಒಂದು ಟೈಟ್ಲ್ ಇಟ್ಟಾಗ ಅಷ್ಟೇ ಜವಾಬ್ದಾರಿ ನಮಗೂ ಇರುತ್ತೆ. ಆ ಟೈಟ್ಲು ಇವಾಗ ಏನು ಆ ಸಕ್ಸಸ್ ಇದೆ, ಅದಕ್ಕೊಂದು ಹೆಸರಿದೆ, ಅದನ್ನು ನಾವು ಮರ್ಯಾದೆ ಕಳಿಬಾರ್ದು. ನಾವು ಅದಕ್ಕೆ ಬೀಟ್ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದನ್ನ ಎಲ್ಲೂ ಕಡಿಮೆ ಮಾಡಬಾರ್ದು ಅಂತ ತುಂಬಾ ಪ್ರಿಪೇರ್ ಆಗಿ ಮಾಡಿರ್ತಕ್ಕಂಥ ಒಂದು ಸಿನಿಮಾ. ಹಂಗಾಗಿ ನಮ್ಗೆ ಇವಾಗ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದ್ರೆ ಒಂದು ಕ್ವಾಲಿಟಿಲಾಗಿರ್ಬೋದು, ಕಥೆಲಾಗಿರ್ಬೋದು, ಕೆಲವು ಕಂಟೆಂಟು ನಾವೇನ್ ಮಾಡ್ಕೊಂಡಿದೀವಿ ಅದು ತುಂಬಾ ಆಪ್ಟ್ ಅನ್ಸುತ್ತೆ. ಆಡಿಯನ್ಸು ಥಿಯೇಟರ್ಗೆ ಬಂದು ನೋಡಿದಾಗ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಈ ಟೀಮ್ ಅವರು ಏನೋ ಪ್ರಮೋಷನ್ಸ್ಗೋಸ್ಕರ ಆಗಲಿ, ಪ್ರಮೋಷನ್ ಗಿಮಿಗೋಸ್ಕರ ಆಗಲಿ, ಅಥವಾ ಆ ಟೈಟ್ಲನ್ನು ಎನ್ಕ್ಯಾಶ್ ಮಾಡ್ಕೊಳಕ್ಕಾಗಲಿ ಖಂಡಿತವಾಗ್ಲೂ ಇಟ್ಟಿಲ್ಲ. ಇದು ಆಡಿಯನ್ಸ್ಗೂ ರಿಯಲೈಸ್ ಆಗುತ್ತೆ. ಇವರು ಹೊಸ ಟೀಮ್ ಆಗಿ ಏನೋ ಅದಕ್ಕೋಸ್ಕರ ಮಾಡಿಲ್ಲ, ಇವ್ರು ಮಾಡ್ಕೊಂಡ್ರೆ ಕತೆಗೆ ಇದೇ ಸೂಕ್ತವಾದ ಟೈಟ್ಲು, ಅದಕ್ಕೆ ಕರೆಕ್ಟಾಗಿ ಇಟ್ಟಿದ್ದಾರೆ ಅಂತ ಸಿನಿಮಾ ನೋಡಿದ್ಮೇಲೆ ಖಂಡಿತವಾಗ್ಲೂ ಅನ್ಸುತ್ತೆ. ಓಕೆ. ಅಂಡ್ ಪಂಚಿ ಅವರ ಹೇಳಿ, ನಿಮ್ಮ ಅಂತರಂಗ ಶುದ್ಧಿ ಮಾಡ್ಕೊಂಡು ಹೇಳಿ ನಿಮ್ ಕ್ರಶ್ ಯಾರು ಅಂತ. ಕ್ರಶ್ ಪ್ರತಿಯೊಂದು ಮಟ್ಟಿಗೆ ಬಹಳ ಜನ ಮೇಲೆ ಕ್ರಶ್ ಆಗುತ್ತೆ. ಅದು ನಾಟ್ ಓನ್ಲಿ ಒಂದು ಲೇಡಿ ಮೇಲೆ ಅಂತ ಆಗಲ್ಲ, ಒಂದು ವಸ್ತು ಮೇಲೆ ಆಗ್ಬೋದು,
ಒಂದು ಪ್ರಾಣಿ ಮೇಲೆ ಇಲ್ಲ ನಮ್ಗೆಲ್ಲ ಹಂಗ ಆದ್ರೆ ಹುಡುಗಿರ ಮೇಲೆ ಆಗೋದು, ನಾವು ಹುಡುಗಿರ ಮೇಲೆ ಕೇಳಿದ್ದು. ಮೇಡಮ್ ಮೇಲೆ ಆಗಿದೆ ನನ್ ಕ್ರಶ್ ಹೌದಾ? ಫಸ್ಟ್ ಟೈಮ್ ನೋಡಿದಾಗ. ಓಕೆ, ಸುಳ್ಳು ಹೇಳೋದು. ವೆರಿ ನೈಸ್. ಸಿನಿಮಾಗಿನ ಮುಂಚೆದು ಮುಂಚೆದ ಪ್ರತಿಯೊಂದು ಕ್ಷಣಕ್ಕೂ ಆಗ್ತಾ ಇದೆ. ಅದಕ್ಕೆ ಅಷ್ಟೆಲ್ಲ ಕ್ರಶ್ ಆಗಿದ್ದಕ್ಕೆ ಈಗ ನಾನಿನ್ನ ಬಿಡಲಾರೆ ಅಂತ ಎಲ್ಲ ಹುಡುಗಿರು ಹಿಂದೆ ಬಿದ್ದವ್ರು. ಶುದ್ಧಿ ಆದ್ಮೇಲೆ ದಿಲ್ ಬಿರಂಗಿ ಇದೆ, ಅದಕ್ಕೆ ಅವ್ರ ಹೆಸರು. ರಂಗಿರಂಗಿ ಬಿಫೋರ್ ದಿಲ್ ಬಿರಂಗಿನ ರಂಗ್ ಬಿರಂಗಿ? ರಂಗು ಬಿರಂಗಿ. ಫಸ್ಟ್ ಡೆಬ್ಯೂ ಸಿನಿಮಾ. ಓಕೆ, ಸೊ ನಿಮ್ಮ ಒಂದು ಪಾತ್ರ ಇವಾಗ ನಾನು ಲಾಂಚ್ ಆಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣನೇ ಎಲ್ಲಾರ್ಗು ಒಂದು ಹಾರರ್ ಫೀಲ್ ಕೊಡ್ತೀನಿ. ಎಲ್ರು ಬೇರೆ ತರ ಅನ್ಕೊಂಡಿರ್ತಾರೆ, ಗ್ಲಾಮರಸ್ ಆಗಿ ಕಾಣಿಸ್ಕೊಬೇಕು ಅಂತ ಹೇಳಿ. ಬಟ್ ಆಬ್ವಿಯಸ್ಲಿ ಎಸ್, ಟ್ರೈಲರ್ ನಲ್ಲಿ ವಿಧ ವಿಧವಾದಂತ ಒಂದು ಶೇಡ್ಸ್ ಗಳನ್ನ ನೋಡ್ಬೋದು. ಬಟ್ ಅದ್ರಲ್ಲೂ ಒಂದು ಹಾರರ್ ಲುಕ್ ಕಾಣಿಸುತ್ತೆ ನಿಮಗೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಸರ್ ತುಂಬಾನೇ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಮುಂಚೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ, ಬಟ್ ಈ ಸಿನಿಮಾದಲ್ಲಿ ಒಂದ್ ದೊಡ್ಡ ಸೆಟ್, ಒಂದ್ ದೊಡ್ಡ ಕ್ರೂ ಮೆಂಬರ್ಸ್, ಅದನ್ನ ನಾನೇ ಕಣ್ಣಾರೆ ನೋಡ್ಬಿಟ್ಟು ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದ್ರೆ ಈ ಒಂದು ಪ್ರೊಡಕ್ಷನ್ ನಾನ್ ಸ್ಟಾರ್ಟ್ ಮಾಡಿದೀನಿ ಅಂತ. ಸೊ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ಎಲ್ಲ. ಓಕೆ, ಎಸ್. ಓಕೆ, ಅಂಡ್ ಇನ್ನು ಅದ್ಭುತವಾಗಿರುವಂತ ಕಲಾವಿದರು, ಹಾಸ್ಯ ನಟರು. ಆಕ್ಚುಲಿ ಹಾಸ್ಯ ನಟರು ಅನ್ನೋದಕ್ಕಿಂತ ಕಲಾವಿದರು ಅಂದ್ರೆ ಒಳ್ಳೆ ಒಂದು ವೈಟೇಜ್ ಇರುತ್ತೆ. ಸೊ ನೀವು ಮಾಡಿದಿರೋಂಥ ಪಾತ್ರಗಳಿಲ್ಲ ಒಂದು ಸ್ಮಾಲ್ ಸ್ಕ್ರೀನ್ ಮೇಲೆ. ಇವಾಗ ಇದರಲ್ಲಿ ಯಾವ ರೀತಿಯಾಗಿ ಮೋಡಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಸರ್? ಅದೇ ಪ್ರತಿಯೊಬ್ಬರಿಗೂ ಸಿನಿಮಾ ಬ್ರೇಕ್ ಕೊಡ್ಬೇಕು, ಎಲ್ಲರೂ ಆಸೆ ಪಡೋದೇ ಅದೇ. ಎಕ್ಸಾಕ್ಟ್ಲಿ. ಈಗ ನಾವುಗಳು, ನಾನು ಆಕ್ಚುಲಿ ಒಂದು 10-15-20 ವರ್ಷ ಆಯ್ತು ಮಾಧ್ಯಮ ಜೀವನದಲ್ಲಿ. 15 ವರ್ಷದಿಂದಾನೆ ಮಾಧ್ಯಮಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆರ್ಕೆಸ್ಟ್ರಾಗಳಲ್ಲಿ ಡ್ಯಾನ್ಸ್ಗಳು, ಮಿಮಿಕ್ರಿ, ಈ ತರ. ಅವತ್ತೇ ಒಂದ್ಗಳ ಕನ್ಸುಗಳಿರುತ್ತಲ್ಲ, ಆ ಒಂದು ಸಿನಿಮಾ ಮಾಡಬೇಕು, ಆ ಸಿನಿಮಾದಲ್ಲಿ ನಾನು ಹೈಲೈಟ್ ಆಗಬೇಕು, ಆ ಸಿನಿಮಾದಲ್ಲಿಂದ ನಾನು ಇನ್ನೇನೋ ಒಂದಷ್ಟು ಸಿನಿಮಾಗಳು ಬರಬೇಕು ಅಂತ ಎಲ್ಲ ಕಲಾವಿದರಿಗೂ ಅದೊಂದು ಆಸೆ ಆಗುತ್ತೆ. ಎಸ್. ಸೊ ಈ ಸಿನಿಮಾ ಮೇಲೆ ನಂಗೆ ಸಿಕ್ಕಾಪಟ್ಟೆ ಹೋಗು ಸರ್. ಅದೇನು ಅಂತ ಗೊತ್ತಿಲ್ಲ, ಯಾಕೆ ರಾಯರ ಅನುಗ್ರಹ ಆಗಿ ಈ ಸಿನಿಮಾ ಆಗಿದ್ದು. ಯಾಕಂದ್ರೆ ಎಲ್ಲ ಕಡೆನೂ ಹೇಳಿದ್ದೀನಿ, ನಾವು ಇಡೀ ಟೀಮು ರಾಯರ ಭಕ್ತರು. ನಾನು ತುಂಬಾ ದೊಡ್ಡ ರಾಯರ ಆರಾಧಕ. ನಮ್ಮ ಮನೆ ಪ್ರತಿ ಗುರುವಾರ ನಾನು ಪೂಜೆಗೆ ಅಲಂಕಾರ ಮಾಡೋಕ್ಕೆ 3 ಅವರಿಂದ 4 ಅವರ್ ಬೇಕು ರಾಯರ ಫೋಟೋಗೆ. ಓಕೆ. ಸೊ ಅಷ್ಟು ಕ್ಲೀನ್ ನಾನು ಅಲಂಕಾರ ಮಾಡೋದು. ನನಗೆ ರಾಯರೇ ಕಳ್ಸಿರೋದು ಈ ಟೀಮ್ಗೆ ಅನ್ಸುತ್ತೆ. ಯಾಕಂದ್ರೆ ರಾಯರಿಗೆ ಏನು ಗೊತ್ತು, ಯಾವ್ದು ಒಳ್ಳೇದು ಮಾಡಬೇಕು, ಯಾವ್ದನ್ನ ಕೆಟ್ಟದ್ದು ಮಾಡಬೇಕು ಅಂತ. ಸೊ ಆ ರೀತಿನೇ ಸಿಕ್ಕಿದ್ರು ನವೀನ್ ಸರ್. ಫಸ್ಟ್ ದಿನ ಸಿಕ್ಕಿ ಹೇಳಿದ್ಮೇಲೆ ನನಗೆ ಇನ್ನೊಂದು ಖುಷಿ, ಹೆಮ್ಮೆ ಏನು ಗೊತ್ತಾ, ಇಲ್ಲಿ ಅವ್ರೇನೋ ಕತೆ ಹೇಳಿದ್ರೆ ಎಲ್ಲ ಆಯ್ತು, ನಾನು ಓಕೆ ಆಗೋದೆ. ಹೀರೋನೇ ಫೈನಲ್ ಆಗಿರ್ಲಿಲ್ಲ. ಅಂದ್ರೆ ನನಗೆ ಏನ್ ಖುಷಿ ಗೊತ್ತಾ, ಅವಾಗೆಲ್ಲ ನರಸಿಂಹರಾಜು ಸರ್ ಅವ್ರದೆಲ್ಲ ಡೇಟ್ಸ್ ತಗೊಂಡು ಆಮೇಲೆ ಹೀರೋ ಹಂಗೆ ಈ ಸಿನಿಮಾದಲ್ಲಿ ನನ್ಗೆ ಅದೊಂದು ಖುಷಿ. ಫಸ್ಟ್ ನಾನ್ ಕಾಮಿಡಿಯನ್ ಸೆಲೆಕ್ಷನ್ ಆಗಿದ್ದೀನಿ, ಆಮೇಲೆ ಹೀರೋ ಸೆಲೆಕ್ಷನ್ ಹೋಗೋರಲ್ಲ ಅಂತ. ಸೊ ಆತರ ಸಿಕ್ಕಿದ್ದು ಪ್ರತಿ ಕಡೆನು. ಅಂದ್ರೆ ಸರ್, ಇಲ್ಲಿ ಒಂದು ಆರ್ ಹೋಗ್ತಿರುತ್ತೆ, ಇನ್ನೊಂದೇನೋ ಒಂದ್ ಕತೆ ಹೋಗ್ತಿರುತ್ತೆ, ಮಧ್ಯದಲ್ಲಿ ರಿಫ್ರೆಶ್ಮೆಂಟ್, ಆ ಕಾಮಿಡಿ ಅಲ್ಲಲ್ಲ ವರ್ಕ್ ಮಾಡಿದೀವಿ. ಸೊ ಹಾಗಾಗಿ ಅದೇ ಜನಗಳಿಗೆ ಎಲ್ಲ ಇರಬೇಕು ಸರ್. ಬರೀ ಉಪ್ಪು ಖಾರ ಹಾಕ್ಬಿಟ್ಟು ಬಿಟ್ಬಿಟ್ರೆ ಆಗಲ್ಲ. ಎಲ್ಲಾ ತರ ಐಟಮ್ ಇದ್ರೂ ಚಂದ ಇರುತ್ತಲ್ಲ, ಅವಾಗ ಹೊಟ್ಟೆ ತುಂಬ್ದಂಗ ಅನ್ಸುತ್ತಲ್ಲ, ಆ ತರದ್ದು ಒಂದು ಸಿನಿಮಾ ಇದು. ಓಕೆ, ನೀವೊಂಥರ ಉದಯೋನ್ಮುಖ ಕಲರ್ಫುಲ್ ಕನ್ನಡಿಗ ಅಂತ ಹೇಳ್ಬೋದು. ಅದೇಕೆ ಸರ್? ಎಲ್ಲ ಚಾನಲ್ ಹೆಸರು ಬಂತಲ್ಲ ಅದ್ರಲ್ಲಿ. ಇಲ್ಲ, ಆಕ್ಚುಲಿ ಕಲಾವಿದ್ರು ಎಲ್ಲಿ ಅನ್ನ ಸಿಗುತ್ತೋ ಅಲ್ಲಿ ಹೋಗ್ತಾ ಇರ್ತೀವಿ ಸರ್. ಅಲ್ಲ ಅಂದ್ರೆ ಅದನ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಹೇಳ್ಬೇಕು ಅಂತ ಹೇಳಿದ್ರೆ ಹಂಗೆ ಹೇಳ್ಬೋದು. ಖಂಡಿತ ಸರ್. ಪರಿಶ್ರಮನು ಕಾಣಿಸ್ತಾ ಇದೆ, ಒಂದ್ ಸ್ವಲ್ಪ ಎದೆ ಬಗ್ದಿ ತೋರಿಸಿ ಹೆಂಗೆ. ಸರ್ ಹಾಕಬರೋಣ ಇನ್ನೊಂದೆರಡು ಅನ್ಕೊಂಡೆ, ಬೇಡ ಸರ್. ಕಣ್ಣು ಆಮೇಲೆ ವಾರಕ್ಕೊಂದ್ಸತಿ ಬಂಡಿಕಾಳ ಮುಂಗ್ ಹೋಗೋನು, ದಿನ ಪೂರ್ತಿ ಬಂಡಿಕಾಳಮ್ಮ ತಾಯಿ ಕಣ್ಬೆಳ್ದೆ ಇರ್ಲಿ. ಎಕ್ಸಾಕ್ಟ್ಲಿ. ಓಕೆ, ಇವಾಗ ಹೇಳಿ, ನಿಮಗೆ ಅಕಸ್ಮಾತ್ ಆಗಿ ಒಂದು ಸುಂದರವಾಗಿರುವಂತ ದೆವ್ವ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಮಿಡ್ ನೈಟ್ ಅಲ್ಲಿ ಲಾಕ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ? ಕೂರ್ಸ್ಕೊತೀನಿ. ಕೂರ್ಸ್ಕೊಂಡು ಕೇಳ್ತೀನಿ, ಹೆಂಗ್ ಸತ್ತೆ, ಏನಾಗಿತ್ತು. ಸೊ ಒಂದ್ ಕೆಲ್ಸ ಮಾಡು, ಈಗ ನಾನು ಸಾಯಿಸ್ಬಿಡು, ನಾನು ಬರ್ತೀನಿ ನಿನ್ ಜೊತೆ, ಚೆನ್ನಾಗಿದ್ಯಾ ಅಂತ. ಹಂಗ್ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ. ಮಿಡ್ ನೈಟ್ ಅಲ್ಲಿ ರೂಮ್ ಅಲ್ಲಿ ಸಿಕ್ಕಿದ್ರೆ ಇದನ್ನೇ ಮಾತಾಡೋದು. ಸರ್ ಏನ್ ಸರ್ ಕಾಮಿಡಿ ಮಾಡ್ತಾ ಇದೀನಿ ಸರ್, ಹಂಗೇನಾರ ಆದ್ರೆ 4 ಪ್ಯಾಂಪರ್ ಹಾಕೊಂಡು ಓಡಾಡ್ಬೇಕಾಯ್ತದೆ ವಾರ 15 ದಿವಸ. ಸರ್ ನಿಜವೂ ನನ್ಗೆ ಅದು ಸಿಕ್ಕಾಪಟ್ಟೆ ಭಯ ಸರ್. ನಾನು ಅದ್ ಹೆಂಗೆ ಆ ಸಿನಿಮಾದಲ್ಲಿ ನಾನು ವರ್ಕ್ ಮಾಡೋದು ಗೊತ್ತಿಲ್ಲ. ಮೇಡಮ್ ಬೇರೆ ಮೇಕಪ್ ಹಾಕೊಂಡು ಕಣ್ ಬೇರೆ ರೆಡ್ ಕಲರ್ ಬಿಟ್ಕೊಂಡ್ ಬರೋರು, ಮೇಡಮ್ ನೀವು ಬರಬೇಡಿ ಹೋಗಿ, ನಾನು ಹತ್ರ ಅಲ್ಲ ಅಂತೆಲ್ಲ ನಾನು ಎಷ್ಟೋ ಸರಿ ಹೇಳಿದೀನಿ. ಅಷ್ಟು ನಾನು ಸಿಕ್ಕಾಪಟ್ಟೆ ಭಯ ಬಿಡ್ತೀನಿ ಸರ್. ಓಕೆ, ಸೊ ನಿಮಗೆ ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಪವರ್ ಲೈನ್ ಕಟ್ ಆಗ್ಬಿಟ್ಟು ಲಿಫ್ಟ್ ಅರ್ಧಕ್ಕೆ ನಿಂತ್ಕೊಂಡು ದೆವ್ವ ಪಕ್ಕದಲ್ಲಿ ಪ್ರತ್ಯಕ್ಷ ಆದ್ರೆ ಏನ್ ಮಾಡ್ತೀರಾ?
ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಡ್ಬೇಕು. ಏನ್ ಮಾಡ್ಬೋದು? ನನ್ಗೆ ಗೊತ್ತಿಲ್ಲ, ನೀವೇನ್ ಬೇಕಾದ್ರೂ ಮಾಡ್ಬೋದು. ಲಿಫ್ಟ್ ಅಲ್ಲಿ ನೀವಿರ್ತೀರಾ. ಭಯ ಅಂತ ಆಬ್ವಿಯಸ್ಲಿ ಆಗುತ್ತೆ. ಹಾ, ಏನೋ ಒಂದು ಮಾಡಿ ಹೋಗ್ಲಿ. ಬಿಟ್ಬಿಡು ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನು ಬಿಟ್ಟು ಅವ್ರು ಬಿಡಲಾರೆ ಅಂತಾನೆ ಬಂದಿರ್ತಾರೆ ಸರ್. ನಾನಿನ್ನು ಬಿಡಲಾರೆ ಅಂತಾನೆ ಬಂದಿರ್ತಾರೆ. ಏನ್ ಮಾಡ್ತೀರಾ ಹೇಳಿ? ಆಯ್ತು, ಏನ್ ಮಾಡ್ಬೋದು ಹೇಳ್ರಿ ರಘು. ನಾನು ಫೋನ್ ಮಾಡಿ ಏನಿಲ್ಲ, ಅವ್ರ ಫೋನ್ ಹಚ್ಕೊಡಿ ಅಂತ. ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಏನಂತ ಹೇಳ್ತೀರಾ? ಶ್ರೀ ಗುರುಭ್ಯೋ ನಮಃ. ಓಕೆ, ರಾಘವೇಂದ್ರ ಸ್ವಾಮಿ ನೀವೇ ಇದ್ದೀರಾ ಇವಾಗ, ಕಾಪಾಡಿ ಅಂತ ಹೇಳ್ಬೋದು ಅಷ್ಟೇ. ಓಕೆ. ಅಂಡ್ ದೆವ್ವ ಒಂದು ರೋದನೆ ಆಗಿರೋ ಒಂದು ಕತೆ ಹೇಳ್ಕೊಬೇಕು ಅಂತ ನಿಮ್ಮ ಹತ್ರ ಬಂದ್ಬಿಟ್ಟಿರುತ್ತೆ. ಅದು ಒಂದು 90 ಹಾಕೊಂಡು ಬಂದಿರುತ್ತೋ ಇಲ್ಲ ಅಂತ ಹೇಳಿದ್ರೆ ಫುಲ್ ಕ್ವಾರ್ಟರ್ ಹೊಡ್ಕೊಂಡು ಬಂದಿರುತ್ತೋ ಗೊತ್ತಿಲ್ಲ. ಅದನ್ನ ಕೂರಿಸ್ಕೊಂಡು ಒಂದು ಕತೆ ಹೇಳ್ಬೇಕಾದ್ರೆ ನಿಮಗೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಳ್ತಾ ಇರುತ್ತೆ. ಸೊ ಆ ಒಂದು ಸ್ಟೋರಿನ ನೀವು ಮೂವಿ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಮೂವಿ ಮಾಡ್ತೀರಾ ನೀವು? ಸರ್ ಇವಾಗ ನಾವೇನ್ ಈಗ ನಾನಿನ್ನ ಬಿಡಲಾರೆ ಮಾಡಿದೀವೋ, ಹಾ, ಇದು ಒಂದ್ಸರಿ ಆ ದವ್ವಕ್ ತೋರ್ಸ್ಬಿಟ್ರೆ ಹಾ, ಇವಾಗ ನಾನ್ ಹೇಳೋ ಸ್ಟೋರಿನೇ ಇದ್ರ ಮುಂದೆ ಏನೂ ಇಲ್ಲ ಅಂತ ಅದೇ ವಾಪಸ್ ಹೋಗ್ಬಿಡುತ್ತೆ. ವಾಪಸ್ ಹೋಗ್ಬಿಟ್ಟಿರುತ್ತೆ. ಅದೇ ಆತರ ದವ್ವ ಹೇಳೋದ್ಕಿಂತ ಜಾಸ್ತಿನೇ ನಮ್ಮ ಸಿನಿಮಾದಲ್ಲಿ ಇದೆ ಕತೆ. Okay. ಫಸ್ಟ್ ನಾನ್ ಮಾಡೋದು 90 ಹೊಡ್ಕೊ ಬರ್ಲಿ ಏನೇ ಬರ್ಲಿ, ಪೆನ್ ಪೇಪರ್ ತಗೊಂಡು ನಿನ್ನ ಎಕ್ಸ್ಪೀರಿಯನ್ಸ್ ಏನಪ್ಪ ಫಸ್ಟ್ ಬಾಯಲ್ಲಿ ಸ್ಕ್ರಿಪ್ಟ್ ಬರೆಯೋಣ ಅಂತ ಕೂರ್ಸ್ಕೊಂಡ್ಬಿಡ್ತೀನಿ ಅಷ್ಟೇ. ದೆವ್ವದ ಕೈಲೂ ಬಿಡೋದಿಲ್ಲ ಅವರು. ದೇವ್ರಿಗೆ ಹೇಳುತ್ತೆ, ನೀನು ಕ್ವಾರ್ಟರ್ ಹಾಕಿದ್ಯಾ, ನನಗೊಂದು ಕ್ವಾರ್ಟರ್ ತಂದ್ಕೊಡು, ಇಬ್ರು ಕೂತ್ಕೊಂಡು ಡಿಸ್ಕಷನ್ ಮಾಡೋಣ, ಎಷ್ಟೊತ್ತಾದ್ರೂ ಪರವಾಗಿಲ್ಲ. ಸರ್, ಇವಾಗ ನಾನಿನ್ನ ಬಿಡಲಾರೆ ಅಂತ ಹೇಳಿ ಒನ್ ಲೈನರ್ ಕತೆ ನೀವು ಹೇಳ್ತೀರಾ ಅಂತ ಹೇಳಿದ್ರೆ ಯಾವ ಒಂದು ರೀತಿಯಾದಂತ ಒಂದು ಕತೆ ಇರ್ಬೋದು? ಇದರಲ್ಲಿ ಬೇರೆ ಏನೇನೆಲ್ಲ ಎಲಿಮೆಂಟ್ಸ್ ಇರ್ಬೋದು? ಸೊ ಬರೀ ಹಾರರ್ ಅಂತ ಹೇಳಿದ್ರೆ ಹಾರರ್ ಕಡೆಗೇನೆ ಇರುತ್ತಾ ಅಥವಾ ಬೇರೆ ಜಾನರ್ನು ಕೂಡ ಟಚ್ ಮಾಡಿದ್ದಾರೆ? ಸರ್ ಖಂಡಿತ ಬೇರೆ ಜಾನರ್ನು ಕೂಡ ಟಚ್ ಮಾಡಿದೀವಿ. ಈಗ ನಾನಿನ್ನ ಬಿಡಲಾರೆ ಅಂತಂದ್ರೆ ಫಸ್ಟ್ ಆಡಿಯನ್ಸ್ಗೆ ಬರೋ ಥಾಟ್ ಏನಂತಂದ್ರೆ ಫಸ್ಟ್ ಹಾರರ್, ಪಕ್ಕ ಹಾರರ್ ಇದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಾನು ಹಳೆ ನಾನಿನ್ನ ಬಿಡಲಾರೆ ಏನು ಸಿನಿಮಾ ಇದೆಯೋ ಅದರಲ್ಲಿ ಬೇರೆ ಜಾನರ್ ಅಂತ ಪೂರ್ತಿ ಔಟ್ ಆಫ್ ಫುಲ್ ಹಾರರ್ ಸಿನಿಮಾನೇ ಅದು. ಬಟ್ ಇಲ್ಲಿ ನಾವೇನು ಹೊಸದಾಗಿ ಟ್ರೈ ಮಾಡಕ್ ಹೋಗಿದೀವಿ ಅಂತಂದ್ರೆ ಹಾರರ್ ಜೊತೆಗೆ ಖಂಡಿತವಾಗ್ಲೂ ಹಾರರ್ ಇದೆ. ಈಗ ಮುಂಚೆ ಯಾವ ತರ ಭಯ ಪಡಿಸಿರೋ ಅದಕ್ಕಿಂತ ಭಯ ಪಡುವಂತ ಸನ್ನಿವೇಶಗಳು ಡಬ್ಬಲ್ ಇದೆ ನಮ್ಮ ಸಿನಿಮಾದಲ್ಲಿ. ಆ ಭಯ ಪಡುವಂತ ಹಾರರ್ನ ಸಿನಿಮಾನ ಇಷ್ಟಪಡುವಂತ ಆಡಿಯನ್ಸ್ಗೆ ಅಂತಾನೆ ಸಪ್ರೇಟ್ ಒಂದು ಕೆಲವು ಪೋರ್ಷನ್ಸ್ ಇದೆ. ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಅಷ್ಟೇ. ಅದ್ರ ಜೊತೆಗೆ ಇಲ್ಲಿವರೆಗೂ ಒಂದು ಫಸ್ಟ್ ಒಂದು ಫ್ರೆಶ್ ಆಗಿದೆ ಸರ್ ಕಂಟೆಂಟ್. ಯಾರು ಕೆಲವು ವಿಚಾರಗಳನ್ನ ಟಚ್ ಮಾಡದೇ ಇರತಕ್ಕಂಥದ್ದು ಇಂಡಿಯನ್ ಹಿಸ್ಟ್ರಿನಲ್ಲಿ ನನ್ಗೆ ಗೊತ್ತಿರೋ ಹಂಗೆ ಆ ಥರ ಒಂದು ಕಂಟೆಂಟ್, ಆ ಥರ ಒಂದು ಸಬ್ಜೆಕ್ಟ್ನ ತಗೊಂಡು ನಾವು ಸ್ಕ್ರಿಪ್ಟ್ ಮಾಡಿರೋದು. ಹಾರರ್ ಜೊತೆಗೆ ಒಂದು ಸಸ್ಪೆನ್ಸ್ ಇದೆ, ಒಂದು ಕೆಲವು ಮೆಡಿಕಲ್ ಇದ್ರ ಬಗ್ಗೆ ಕೆಲವು ಟ್ರಾವೆಲ್ ಆಗ್ತಾ ಇರುತ್ತೆ. ಹೀರೋ ಕ್ಯಾರೆಕ್ಟರ್ ಮುಖಾಂತರ ಅದನ್ನೆಲ್ಲ ಜಸ್ಟಿಫಿಕೇಶನ್ ಕೊಟ್ಕೊಂಡು ಹೋಗ್ತೀವಿ. ಇಲ್ಲಿ ಯಾವುದೇ ನಾರ್ಮಲ್ ಆಗಿ ಕೆಲವು ಹಾರರ್ ಸಿನಿಮಾಗಳಂತಂದ್ರೆ ಹೆಂಗಂದ್ರೆ ಯಾವುದೇ ಒಂದು ಟ್ರಿಪ್ ಎಲ್ಲೋ ಒಂದು ಹೋದಾಗ ಅಲ್ಲೇನೋ ಒಂದು ಲಾಕ್ ಆಗ್ತಾರೆ, ಗಾಡಿಗಳು ಪಂಚರ್ ಆಗಿ ಮನೆ ಒಳಗಡೆ ಹೋಗಿ ಲಾಕ್ ಆಗಿ ಅಲ್ಲೆಲ್ಲೋ ಒಂದು ಆತ್ಮ ಬಂದು ಸೇರ್ಕೊಂಡು ಅದ್ರ ಫ್ಲಾಶ್ ಬ್ಯಾಕ್ ಹೋದಾಗ ಅದು ಅವ್ರು ಯಾರನ್ನ ಸಹಿಸಿರ್ತಾರೆ ಅವರು ಮತ್ತೆ ಅವ್ರನ್ನ ಜೀವಂತವಾಗಿರೋರ ಮೇಲೆ ರಿವೆನ್ಸ್ ತಗೊಳ್ಳೋದು, ಆ ಥರ ಎಲ್ಲ ಇದೆ. ಬಟ್ ನಾವು ಅದನ್ನೆಲ್ಲ ಬ್ರೇಕ್ ಮಾಡಬೇಕು ಅಂತಾನೆ ನಾವು ಅದನ್ನೆಲ್ಲ ಬಿಟ್ಟು ಹೊರಗಡೆ ಬಂದು ಇಲ್ಲಿವರೆಗೂ ರೆಗ್ಯುಲರ್ ಆಗಿ ಏನು ಹಾರರ್ ಸಿನಿಮಾ ಜಾನರ್ ಮಾಡಿದ್ದಾರೆ ಅದನ್ನೆಲ್ಲ ಬಿಟ್ಟು ಬೇರೆ ತರ ಟ್ರೈ ಮಾಡಬೇಕು ಅಂತಾನೆ ಅದನ್ನ ಸಿನಿಮಾ ಮಾಡಿರೋದು. ಅದು ನಾನಿನ್ನ ಬಿಡಲಾರೆ. ಹಾರರ್ ಜೊತೆಗೆ ಬೇರೆನೋ ಕಂಟೆಂಟ್ ತುಂಬಾನೇ ಇದೆ. ಓಕೆ. ಅಂಡ್ ಹಾರರ್ ಮೂವೀಸ್ ಗಳಿಗೆ ಖರ್ಚು ಕಡಿಮೆ ಅಂತೆ, ಹೌದಾ? ಯಾರು ಹೇಳಿದ್ದು ಸರ್? ಅಲ್ಲ, ಕೇಳ್ಪಟ್ಟೆ. ಬೇರೆದೇನೋ ಗೊತ್ತಿಲ್ಲ, ಬಟ್ ನಮ್ಮ ಹತ್ರ ಅಂತೂ ಖರ್ಚು ಜಾಸ್ತಿ ಆಗಿದೆ. ಎಷ್ಟಾಯ್ತು? ಹೇಳಕ್ ಆಗಲ್ಲ ಸರ್. ಅದ್ಯಾಕೆ ಹೇಳೋದಿಲ್ಲ? ಸ್ವಲ್ಪ ಜಾಸ್ತಿ ಆದ್ರೆ ಹೇಳ್ಬೇಕಲ್ಲ ಖರ್ಚಿನೆಲ್ಲ. ಹಿಂಗ್ ಜಾಸ್ತಿ ಖರ್ಚು ಮಾಡ್ಕೊಂಡಿದೀವಿ. ಖರ್ಚು ಎಲ್ಲ ತೆರೆ ಮೇಲೆ ಸಿನಿಮಾ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಓಕೆ. ರಿಟರ್ನ್ಸ್ ಅಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಾ? ಎಲ್ಲರಿಗೂ ಆಸೆ ಇದೆ. ಅದೇ ಒಂದು ನಂಬರ್ಸ್ ಅಂತ ಇರುತ್ತೆ ಅಲ್ವಾ? ಎಷ್ಟನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡಿದ್ರ? ಎಷ್ಟು ಬರ್ಬೋದು, ಎಷ್ಟು ಏನು ಅಂಕಿ ಅಂಶಗಳ ಪ್ರಕಾರ? ಬಟ್ ಒಂದ್ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ. ನಾನು ಹೇಳ್ಬೋದು, ಮೈಸೂರು ಶೂಟ್ ಸೆಕೆಂಡ್ ಶೆಡ್ಯೂಲ್ ಅಲ್ಲ ಮೇಡಮ್, ಸೆಕೆಂಡ್ ಶೆಡ್ಯೂಲ್ ಆದ್ಮೇಲೆ ಎಸ್ ನೀವು ಬರ್ತಾಗಿದ್ದೀರಾ. ಸೆಕೆಂಡ್ ಶೆಡ್ಯೂಲ್ ಎಲ್ಲ ಆದ್ಮೇಲೆ ಬರ್ತಾ ಇದ್ವಿ. ಆಕ್ಚುಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿತ್ತು, ಅಂದ್ರೆ ಬರ್ತಾ ಇರ್ತಾರೆ. ಆಕ್ಚುಲಿ ಮೇಡಮ್ ಏನಾದ್ರು ಈ ಸಿನಿಮಾಯಿಂದ ನನಗೆ ಒಂದು 100 ಕೋಟಿ ಬಂದ್ರೆ ಸಾಕು ಸರ್, ಬೇಡ ಒಂದು 50 ಕರೋಡ್ ಕೇಳಿ ಒಂದು 50 ಕರೋಡ್ ಬಂದ್ರೆ ಸಾಕು ಸರ್, ಇನ್ನೂ ಒಂದು 10 ಸಿನಿಮಾ ನಾನು ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು. ಈ ಒಂದು ಮಾತು ನಾನು ಮೊನ್ನೆ ಬುಕ್ ಓದ್ತಾ ಇದ್ದೆ. ವಾಲ್ಟ್ ಡಿಸ್ನಿ ಅಂತ ಕೇಳಿದ್ರೆ, ಅವರು ಪ್ರೊಡ್ಯೂಸರು, USA ಪ್ರೊಡ್ಯೂಸರು ಕಮ್ ಅನಿಮೇಟರ್ ಅವರು. ಅವ್ರು ಒಂದು ಕೋಟ್ ಇದೆ ಆಕ್ಚುಲಿ, we don't make movies to make money, we make money to do more movies. ಓಕೆ. ಆ ಒಂದು ನನಗೆ ಮೇಡಮ್ ಥಾಟ್ ಪ್ರೊಸೆಸ್ ನಮಗೆ ಗೊತ್ತಾ ಇತ್ತು. ಸೊ ಇವರು 10 ಸಿನಿಮಾ ಅಂತ ಮಾಡಿದ್ರೆ ನಮ್ಮ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಎಷ್ಟೆಲ್ಲ ಫೇವರ್ ಆಗುತ್ತೆ. ಸೊ ಆ ಒಂದು ವೆರಿ ಗುಡ್ ಪರ್ಸನಾಲಿಟಿ ಮೇಡಮ್. ಸಿಕ್ಕಾಪಟ್ಟೆ ಟೆಕ್ನಿಷಿಯನ್ಸ್ಗೆ, ಕಲಾವಿದರಿಗೆಲ್ಲ ಚೆನ್ನಾಗಿ ಊಟ ಕೊಟ್ಟವ್ರೆ ಸರ್. ಯಾಕೆಂದ್ರೆ ನಾವು 3 ದಿವಸ ಅಂತ ಡೇಟ್ ತಗೊಳ್ಳೋರು, ಒಂದು ವಾರ 15 ದಿವಸ ಅಲ್ಲೇ ಉಳಿಸ್ಕೊಳ್ಳೋರು. ಸೊ ಊಟದ ಖರ್ಚು ಜಾಸ್ತಿ ಆಗ್ತಾ ಇತ್ತು. ಅಲ್ಲ, ಊಟದ ಖರ್ಚು ಅಷ್ಟೇ ಅಲ್ಲ ಸರ್, ಪೇಮೆಂಟು ಚೆನ್ನಾಗಿ. ಅಂದ್ರೆ ಅಲ್ಲಿ ಮೇಡಮ್ ಹಂಗಿರ್ಲಿ, ಸರ್ ಅಷ್ಟೇ
ಈ ಸೀನ್ ಇಷ್ಟು ಕ್ಲೀನ್ ಆಗಿ ಬರ್ಬೇಕು ಅಂದ್ರೆ ಅಷ್ಟು ಕ್ಲೀನ್ ಆಗಿ ಬರೋ ಗಂಟ ಬಿಡ್ತಾ ಇರ್ಲಿಲ್ಲ. ಓಕೆ. ಈಗ ಅದು 1 hour 2 hour ಎಲ್ಲ ಮುಗಿಬೋದು. ಟೈಮ್ ಆಗೋಯ್ತು, ಅಯ್ಯೋ ಲೈಟ್ ಅವ್ರಿಗೆ ಡಬಲ್ ಬಟ್ ಆಗ್ಬಿಡುತ್ತೆ, ಮನೆ ಬಾಡಿಗೆ ಕಟ್ಟಬೇಕು, ಇದು ಎಲ್ಲ ಅಯ್ಯೋ ಶೆಡ್ಯೂಲ್ ಜಾಸ್ತಿ ಆದಷ್ಟು ಖರ್ಚು ಜಾಸ್ತಿ ಆಗುತ್ತೆ ಅನ್ನೋ ಯೋಚನೆ ಎಲ್ಲರಿಗೂ ಇರುತ್ತೆ ಸರ್. ಬಟ್ ಇವ್ರು ಹಂಗಲ್ಲ, ಈ ಸೀನ್ ಅಷ್ಟು ಕ್ಲೀನಾಗಿ ಬರಬೇಕು ಅಂದ್ರೆ ಅಷ್ಟು ಚೆನ್ನಾಗಿ ತೆಗಿಬೇಕು ಅಂದ್ರೆ ಹಂಗೆ ತೆಗಿಬೇಕು ಅದನ್ನ. ಅದು ಇವತ್ತಾಗ್ಲಿಲ್ವಾ ಸೀನು ಪರವಾಗಿಲ್ಲ, ನೆಕ್ಸ್ಟ್ ಡೇಗೆ ಅದನ್ನ ಮತ್ತೆ ರೀಶೂಟ್ ಮಾಡೋದಾಗಿ ಅಲ್ಲಲ್ಲೇ ತಗೊಂಡಿದ್ದಾರೆ. ಸೊ ಅಂದ್ರೆ ಇವ್ರ ಥಾಟ್ ಏನ್ ಮೈಂಡಲ್ಲಿ ಇತ್ತು ಅದಕ್ಕೆ ಸಪೋರ್ಟಿವ್ ಕ್ಲೀನಾಗಿ ಮೇಡಮ್ ಮಾಡ್ತಿದ್ರು. ಫೈನಾನ್ಷಿಯಲಿ ಅವರೇ ಒಪ್ಕೊಬೇಕಲ್ಲ ಸರ್. ಇಲ್ಲ ನೀವು ಇಷ್ಟೊತ್ತು ಶೂಟ್ ಮಾಡ್ಬಿಟ್ಟು ಅದು ವೇಸ್ಟು ಅಂದ್ರೆ ನನ್ನ ಕೈಲಾಗ ಅಂದ್ರೆ ಅದು ಹೋಯ್ತು. ಬಟ್ ಈ ಎರಡೂ ಒಂದು ಏನಂತಾರೆ ಜೋಡೆತ್ತುಗಳು, ಅದು ಎತ್ತುಗಳು ಅಂತಾರಲ್ಲ ಸರ್, ಹೆಣ್ಣೆತ್ತು ಗಂಡೆತ್ತು ಅಂತ ಹೇಳ್ಬೇಕು. ಎತ್ತಾಗಲ್ಲ, ಹೆಣ್ಣೆತ್ತೆಲ್ಲ ಆಗತ್ತೆ, ಹೆಣ್ಣು ಹಸು ಆಗತ್ತೆ. ಒಂದ್ ಎತ್ತು ಒಂದ್ ಹಸ ಇಬ್ರು ಸೇರ್ಕೊಂಡು ಚೆನ್ನಾಗಿ ಹೇಳ್ಕೊಂಡು ಹೋಗೋರೆ ಮೂವಿನ. ಓಕೆ, ವೆರಿ ನೈಸ್. ಇವಾಗ ಲಿಂಗದಲ್ಲಿ ಭೇದ ಭಾವ ಮಾಡಬಾರ್ದು, ಅದಕ್ಕೆ ಹೇಳಿದೆ ಇವ್ರು ಕರು ಹಿಂದೆ ಬರ್ತಾ ಇದ್ರು. ನಾವು ಕರುಗಳು ಒಂಥರ ಮುಂದೆ ಹೋಗ್ತಾ ಇದ್ವಿ. ಬಟ್ ಚೆನ್ನಾಗಾಯ್ತು ಸರ್. ಓಕೆ ಸರ್, ವೆರಿ ನೈಸ್. ಇವಾಗ ಒಂದು ಸೀನ್ ಕೊಡ್ತೀನಿ. ಎಲ್ಲ ಕಂಪ್ಲೀಟ್ ಆಗಿ ಟೀಮ್ ಇರೋದ್ರಿಂದ ಒಂದು ದೆವ್ವ ಇವಾಗ ರಾತ್ರಿ ಹೊತ್ತು ಬರುತ್ತೆ ಅಂತ ಹೇಳಿದ್ರೆ BGMಗಳು ಬೇಕು ನನಗೆ, ಗಾಳಿ ಸೌಂಡ್ ಬೇಕು, ಅತ್ಲಾಗಿ ನಾಯಿ ಕೂಗುವಂತ ಸೌಂಡ್ಗಳನ್ನು ಬೇಕು, ಮತ್ತೆ ಗೆಜ್ಜೆ ಗಲ್ 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 ಅಂತ ಇರ್ಬೇಕು, ದೆವ್ವನು ಕೂಡ ಬರ್ಬೇಕು. ಅದನ್ನ ಇವಾಗ ನೀವು 4 ಜನ ಸೃಷ್ಟಿ ಮಾಡಿದ್ರೆ ತುಂಬಾನೇ ಅದ್ಭುತವಾಗಿರುತ್ತೆ. ಜೊತೆಗೆ ಮಾಡ್ಬೇಕಾ 4 ಜನ? ಹೌದು, ದೆವ್ವ ಸಪ್ರೇಟ್ ಆಗಿ BGM ಹಾಕ್ಸ್ಕೊಂಡ್ ಬರಲ್ಲ, ಒಟ್ಟಿಗೆನೆ ಬರುತ್ತೆ. ಯಾರು ಯಾವ ಸೌಂಡ್ ಚೆನ್ನಾಗಿ ಮಾಡ್ತಾರೆ? ನಾವು ನಾಯಿದು ಜಲ್ ಜಲ್ ಸೌಂಡ್ ಎಲ್ಲ ಕೊಡ್ತೀವಿ. ಓಕೆ. ದೆವ್ವದ ಸೌಂಡ್ ಯಾರು ಕೊಡ್ತಾರೆ? ದೆವ್ವದ ಸೌಂಡ್ ಯಾರು ಕೊಡ್ತೀರಾ? ದೆವ್ವದ ಕಡೆಯಿಂದ ದೆವ್ವ ಸೌಂಡ್. ದೆವ್ವದ ಕಡೆಯಿಂದ ದೆವ್ವದ ಸೌಂಡ್ ಬ್ಯಾಡ್ ಅಂತ ಬೇಡವಾ? ಅಲ್ಲ, ಬೇಕು ನಮ್ಗೆ. ಫೀಮೇಲ್ ವಾಯ್ಸ್ ಇದ್ರೆ ಚಂದ. ವಾಯ್ಸ್ ಬೇಕಾ? ಹೌದು. ಈಗ ಒಂದು ಫೀಲ್ ಮಾಡಿ ಮೇಡಮ್, ಕತ್ಲೆ ನಾಯಿ ಫಸ್ಟ್ ಬೊಗಳುತ್ತೆ, ಇಲ್ಲ ನಗ್ಬಾರ್ದು ಸರ್ ಅವ್ರು, ಪಾಪ ಅಷ್ಟು ಸೀರಿಯಸ್ ಆಗಿ ಕೊಡ್ತಾ ಇದಾರೆ ನೋಡಿ. ನೀವು ಗಾಳಿ ಸೌಂಡ್ ಕೊಡಿ, ಅವ್ರು ಗೆಜ್ಜೆ ಸೌಂಡ್ ಕೊಡ್ತಾರೆ. ಇಲ್ಲ, ಗಾಳಿ ಸೌಂಡ್ ನಾನು ಕೊಡ್ತೀನಿ. ಫಸ್ಟ್ ನಾಯಿಗೆ ಫಸ್ಟ್ ದೆವ್ವ ಬರ್ತಾ ಇದೆ ಸರ್, ನಾಯಿ ಬೊಗಳ್ತಾ ಇದೆ. ನಮ್ಮ ಸಿನಿಮಾ ನವೆಂಬರ್ 29ನೇ ತಾರೀಕು ನಿಮ್ಮ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ನೋಡಿ, ನಾ ನಿನ್ನ ಬಿಡಲಾರೆ. ಹಿಂಗೆ ಗಾಳಿ ನೀವು ಇವ್ರ ಸೌಂದರ್ಯ ಅವ್ರು ನೋಡಿರ್ಬೇಕು ಅನ್ಸುತ್ತಲ್ಲ, ಆಪ್ತ ಮಿತ್ರ ಸಿನಿಮಾದಲ್ಲಿ ಅದ್ರ ಡೈಲಾಗು ಹೇಳಿರ್ಬೋದಾಗಿತ್ತು ನೀವು. ಒರೇ ಕುಕ್ಕ, ಯಾಕೆ ಹೊಗಳ್ತಾ ಇದೀಯಾ? ಸುಮ್ಮನೆ ನಮ್ಮ ಸಿನಿಮಾಗೆ ರಿಲೆವೆಂಟ್ ಆಗಿರ್ಲಿ ಅಂತ ಹೇಳಿದೆ ಅಷ್ಟೇ. ಓಕೆ, ವೆರಿ ನೈಸ್. ಹೆದರಿಕೆ ಆಯ್ತಾ ಸರ್ ಅಲ್ಲಿ?